ನಮಸ್ಕಾರ ವೀಕ್ಷಕರೇ, ಲಕ್ಷ್ಮೀದೇವಿ ಅಡುಗೆ ಚಾನಲ್ಗೆ ಸ್ವಾಗತ. ಇಂದು ಹಳ್ಳಿ ಸ್ಟೈಲಿನ ನಾಟಿ ಕೋಳಿ ಸಾಂಬಾರು ಮಾಡುತ್ತಿದ್ದೇನೆ. ಬೇಕಾಗುವ ಸಾಮಗ್ರಿಗಳು: ನಾಟಿ ಕೋಳಿ ಅರ್ಧ ಕೆಜಿ, 1 ಕಪ್ ಕೊಬ್ಬರಿ ತುರಿ, 2 ಈರುಳ್ಳಿ, ಅರ್ಧ ಟೇಬಲ್ ಸ್ಪೂನ್ ಗಸಗಸೆ, ಅರ್ಧ ಸ್ಪೂನ್ ಅರಿಶಿನ ಪುಡಿ, 3 ಸ್ಪೂನ್ ಧನಿಯಾ ಪುಡಿ, ಹುರಿಯಲು ಮತ್ತೊಂದು ಈರುಳ್ಳಿ, 7 ಒಣಮೆಣಸಿನಕಾಯಿ, 2 ಹಸಿಮೆಣಸಿನಕಾಯಿ, ಅರ್ಧ ಟೀ ಸ್ಪೂನ್ ಮೆಣಸು, 1 ಟೊಮೊಟೊ, 1 ಮುಷ್ಟಿ ಕೊತ್ತಂಬರಿ, ಅರ್ಧ ಟೇಬಲ್ ಸ್ಪೂನ್ ಶುಂಠಿ ಪೇಸ್ಟ್, 2 ಗೆಡ್ಡೆ ಬೆಳ್ಳುಳ್ಳಿ, 2 ಚಕ್ಕೆ, 6 ಲವಂಗ. ಬಾಣಲೆಯನ್ನು ಬಿಸಿಯಾಗಲು ಇಡಿ. ಬಿಸಿಯಾದ ಕೂಡಲೇ 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ. ಎಣ್ಣೆ ಬಿಸಿಯಾದ ಕೂಡಲೇ ಈರುಳ್ಳಿಯನ್ನು ಹಾಕಿ ಫ್ರೈ ಮಾಡಿ. ಈರುಳ್ಳಿಯನ್ನು ಗೋಲ್ಡನ್ ಕಲರ್ ಬರೋವರೆಗೂ ಬೇಡ, ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಿ. ಇದು ಫ್ರೈ ಮಾಡ್ತಾ ಒಣಮೆಣಸಿನ್ಕಾಯಿ ಹಾಕಿ 7, 2 ಹಸಿಮೆಣಸಿನ್ಕಾಯಿ ಹಾಕಿ ಫ್ರೈ ಮಾಡಿ. ಕಮ್ಮಿ ಉರಿಯಲ್ಲೇ ಫ್ರೈ ಮಾಡಿ. ಜಾಸ್ತಿ ಉರಿ ಮಾಡಿಕೊಂಡ್ರೆ ಮೆಣಸಿನ್ಕಾಯಿ ಎಲ್ಲ ಫುಲ್ಲು ಸೀದೋಗ್ಬಿಡುತ್ತೆ. ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡಿ. ಫ್ರೈ ಮಾಡಿದ್ಮೇಲೆ ಚಕ್ಕೆ 2 ಪೀಸ್ ಹಾಕಿ, 6 ಲವಂಗ ಹಾಕಿ, ಅರ್ಧ ಟೇಬಲ್ ಸ್ಪೂನ್ ಮೆಣಸು ಎಲ್ಲ ಹಾಕಿ ಫ್ರೈ ಮಾಡ್ಕೊಳ್ಳಿ. ನಾವು ಇಲ್ಲಿ ಧನಿಯಾ ಪುಡಿಯನ್ನು ಬಳಸ್ತಾ ಇದ್ದೀನಿ. ಧನಿಯಾ ಪುಡಿ ಇಲ್ಲ ಬೇಡ ಅಂದರೆ ನೀವು ಧನಿಯಾನೇ ಹಾಕ್ಬೋದು. ಧನಿಯಾ 1 ಮುಷ್ಟಿ ಹಾಕಿ. 1 ಕಪ್ ಕೊಬ್ಬರಿಗೆ ನೀವು ಇದಕ್ಕೆ ಕೊಬ್ಬರಿ ತುರಿ ಇಲ್ಲ ಅಂದರೆ ಕಾಯಿ ತುರಿನೂ ಹಾಕಿ ಮಾಡ್ಬೋದು. ಅದು ಸಹ ತುಂಬ ರುಚಿಯಾಗಿರುತ್ತೆ, ಟೇಸ್ಟಿಯಾಗೂ ಇರುತ್ತೆ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ಫ್ರೈ ಆಗಿದೆ. 1 ಮುಷ್ಟಿಯಷ್ಟು ಬೆಳ್ಳುಳ್ಳಿ ಹಾಕಿ, ಅಂದರೆ 2 ಗೆಡ್ಡೆ ಹಾಕಿ ಫ್ರೈ ಮಾಡಿ. 1 ಟೊಮೊಟೊ ಹಾಕಿ. ಇದನ್ನು ಅಷ್ಟೇ ಸ್ವಲ್ಪ ಮೆತ್ತಗಾದ್ರೆ ಸಾಕು, ಚೆನ್ನಾಗೇನು ಬೇಯೋದೇನು ಬೇಕಾಗಿಲ್ಲ. ಈ ಉರಿಲೇ ಬೆಂದ್ಕೊಬಿಡುತ್ತೆ. ಹಸಿ ವಾಸನೆ ಹೋದರೆ ಸಾಕು. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಉರಿ ಮೀಡಿಯಮ್ ಫ್ಲೇಮಲ್ಲೇ ಇರಲಿ. ಧನಿಯಾ ಪುಡಿ ಹಾಕ್ಬೋದು ಅಂತ ಹೇಳಿದೆ. ಧನಿಯಾ ಕೊಬ್ಬರಿ ಬದಲು ಕಾಯಿ ತುರಿ ಹಾಕ್ಬೋದು. ಯಾವ ಥರ ಇರುತ್ತೋ ಆ ಥರ ಮಾಡ್ಕೊಳ್ಬೇಕು. ಇದೇ ಹಾಕಬೇಕು ಅದೇ ಹಾಕಬೇಕು ಅಂತ ಏನಿಲ್ಲ. ಕೊಬ್ಬರಿ ಹಾಕಿದ್ರೆ ಒಂದು ಟೇಸ್ಟ್ ಇರುತ್ತೆ, ಕಾಯಿ ಹಾಕಿದ್ರೆ ಒಂದು ಟೇಸ್ಟ್ ಬರುತ್ತೆ. 1 ಅರ್ಧ ಟೇಬಲ್ ಸ್ಪೂನಷ್ಟು ಶುಂಠಿ ಪೇಸ್ಟ್ ಹಾಕಿದ್ದೀನಿ. 1 ಮುಷ್ಟಿ ಕೊತ್ತಂಬರಿ ಸೊಪ್ಪು ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಸೀದೋಗುತ್ತೆ. ಗ್ಯಾಸ್ ಮೀಡಿಯಮ್ ಫ್ಲೇಮಲ್ಲೇ ಇರಲಿ. ಆ ಥರ ಮಾಡ್ಕೊಂಡು ಅಡುಗೆ ಮಾಡೋಕ್ಕಾಗಲ್ಲ. ತಾಳ್ಮೆಯಿಂದ ಮಾಡಬೇಕು. ಅರ್ಜೆಂಟಾಗಿ ಮಾಡಿದ್ರೆ ಅಡುಗೆ ಒಗ್ಗರಣೆ ಎಲ್ಲ ಸೀದೋದ್ರೆ ಸಾರು ರುಚಿಯೂ ಬದಲಾಗುತ್ತೆ. ಕಡಿಮೆ ಉರಿಯಲ್ಲೇ ಸಮಾಧಾನವಾಗಿ ನಿಧಾನಕ್ಕೆ ಮಾಡ್ಕೋಬೇಕು. ನಾವು ಎಷ್ಟು ತಾಳ್ಮೆಯಿಂದ ಮಾಡ್ತೀವೋ ಅಷ್ಟು ರುಚಿಯಾಗಿ ಬರುತ್ತೆ ಅಡುಗೆ. 1 ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ, 4 ಸ್ಪೂನು ಧನಿಯಾ ಪುಡಿ ಹಾಕಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಈ ಧನಿಯಾ ಪುಡಿ ಹಾಕಿದ್ಮೇಲೆ ಸಿಮ್ ಮಾಡಿಬಿಡಿ ಫುಲ್ಲು, ಇಲ್ಲಾಂದರೆ ಧನಿಯಾ ಪುಡಿ ಎಲ್ಲ ಸೀದೋಗುತ್ತೆ. ಆವಾಗ ಸಾರು ರುಚಿ ಬೇರೆ ಬಂದುಬಿಡುತ್ತೆ. ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಇದೆಲ್ಲ ಮಿಕ್ಸ್ ಆದಮೇಲೆ ಕೊಬ್ಬರಿ ತುರಿಯನ್ನು 1 ಕಪ್ ಹಾಕಿ. 1 ಕಪ್ ಕೊಬ್ಬರಿ ತುರಿ, ಆಮೇಲೆ ಸ್ವಲ್ಪ ಗಸಗಸೆ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದೆಲ್ಲ ತಣ್ಣಗಾದ್ಮೇಲೆ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ಸ್ವಲ್ಪ ತರಿಯಾಗಿದ್ರೂ ಸಾಂಬಾರು ಚೆನ್ನಾಗಿರಲ್ಲ. ಸಾಂಬಾರು ಟೇಸ್ಟಿಯಾಗಿರಬೇಕು ಅಂದರೆ ಮೇನ್ ಇದಕ್ಕೆ ಕೊಬ್ಬರಿ ಗಸಗಸೆ ಮೇನ್ ಇದಕ್ಕೆ ಇದೇ ಇಂಪಾರ್ಟೆಂಟ್ ಆಗಿರೋದು. ಇದು ಚೆನ್ನಾಗಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ. ಚೆನ್ನಾಗಿ ಫ್ರೈ ಆದಮೇಲೆ ಇದನ್ನ ತಣ್ಣಗಾಗಲು ಬಿಡಿ. ತಣ್ಣಗಾದ್ಮೇಲೆ ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳಿ. ನಾವು ಚಿಕನ್ ಸಾರಿಗೆ ಬಿಸಿನೀರನ್ನು ಯೂಸ್ ಮಾಡ್ತಾಯಿದ್ದೀನಿ, ಇಲ್ಲಿ ತಣ್ಣೀರು ಹಾಕ್ತಾಯಿಲ್ಲ. ಬಿಸಿನೀರು ಹಾಕಿದ್ರೆ ಸಾರು ಬೇಗನೂ ಆಗುತ್ತೆ, ರುಚಿಯಾಗೂ ಇರುತ್ತೆ. ನಾವು ಯಾವುದೇ ನಾನ್ ವೆಜ್ ಅಡುಗೆ ಮಾಡಿದ್ರೂ ನಾವು ಬಿಸಿನೀರನ್ನೇ ಬಳಸಬೇಕು. ತಣ್ಣೀರೆಲ್ಲ ಬಳಸಬಾರ್ದು, ಅಷ್ಟು ಚೆನ್ನಾಗಿರಲ್ಲ. ಇವಾಗೆಲ್ಲ ಮಿಕ್ಸ್ ಆಗಿದೆ. ಚೆನ್ನಾಗಿ ಮಿಕ್ಸ್ ಮಾಡಿ ಪಕ್ಕಗಿಟ್ಕೊಳ್ಳಿ. ಹಳ್ಳಿಗಳ ಕಡೆನೂ ಇದೇ ಥರನೇ ಮಾಡೋದು ಸಾಂಬಾರು. ಅದಕ್ಕೋಸ್ಕರನೇ ಹಳ್ಳಿ ಸಾಂಬಾರು ಟೇಸ್ಟ್ ಚೆನ್ನಾಗಿರುತ್ತೆ. ನಮ್ಮಲ್ಲಿ ಸ್ವಲ್ಪ ರುಚಿ ಬದಲಾವಣೆ ಆಗಿರುತ್ತೆ. ಕೆಲವ್ರ ಮನೆಗಳಲ್ಲಿ ಧನಿಯಾ ಪುಡಿ ಅಂತಲೇ, ಸಾಂಬಾರು ಪುಡಿ ಅಂತಲೇ ಮಾಡ್ಕೊಂಡಿರ್ತಾರೆ. ನಾನ್ ವೆಜ್ಗೆ ಅಂತಲೇ ಸಪೋಟ ಪುಡಿ ಮಾಡ್ಕೊಂಡಿರ್ತಾರೆ, ಅದನ್ನು ಸಹ ಹಾಕ್ತಾರೆ. ಅದು ಇಲ್ಲ ಅಂದರೆ ಈ ಥರ ಮಾಡ್ಕೋಬೋದು. ಈಗ ಒಂದು ಕುಕ್ಕರ್ ಇಡ್ತಾಯಿದ್ದೀನಿ.
ಆ ಕುಕ್ಕರ್ ಬಿಸಿ ಆಗಲಿ. ಬಿಸಿ ಆದ ಕೂಡಲೇ ಒಂದು 4 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಬೇಕು. ಎಣ್ಣೆ ಬಿಸಿ ಆದ ಕೂಡಲೇ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಚೆನ್ನಾಗಿ ಫ್ರೈ ಆಗಬೇಕು. ಸ್ವಲ್ಪ ಗೋಲ್ಡನ್ ಕಲರೇ ಬರಲಿ, ಯಾಕಂದರೆ ಟೇಸ್ಟಿಯಾಗಿರುತ್ತೆ ಗೋಲ್ಡನ್ ಕಲರ್ ಬಂದರೆ. ಹಸಿಯಾಗಿದ್ದರೆ ಅಷ್ಟು ರುಚಿ ಇರಲ್ಲ. ಇವಾಗ ಈರುಳ್ಳಿ ಹಾಕಿದ್ದೀನಿ, ಫ್ರೈ ಮಾಡ್ಕೊಳ್ಳಿ. ಇನ್ನು ನಾಟಿ ಕೋಳಿ ಸ್ವಲ್ಪ ಬಲ್ತಿರುತ್ತೆ, ಅದಕ್ಕೋಸ್ಕರನೇ ಒಂದು 7-8 ವಿಸಲ್ ಬರೆಸ್ಬೇಕು, ಇಲ್ಲಾಂದರೆ ಬೆಂದೇ ಇರಲ್ಲ. ಮಾಮೂಲಿ ಬಾಯ್ಲರ್ ಕೋಳಿ ಆದರೆ ಹಾಗೆ ಒಲೆ ಮೇಲೆ ಹಂಗೆ ಮಾಡ್ಬೋದು, ಅದೇನು ಜಾಸ್ತಿ ವಿಸಲ್ ಬರ್ಸಂಗಿಲ್ಲ. ಹಾಗೆ ಬೇಯಿಸ್ಬೋದು, ಇಲ್ಲಾಂದರೆ ವಿಸಲ್ ಆದರೆ ಒಂದು 3 ವಿಸಲ್ ಬರೆಸ್ಬೋದು. ಆದರೆ ನಾಟಿ ಕೋಳಿಗೆ ಮಾತ್ರ 7-8 ವಿಸಲ್ ಬರೆಸ್ಲೇಬೇಕು, ಇಲ್ಲಾಂದರೆ ಬೆಂದೇ ಇರಲ್ಲ. ಬೆಂದಿಲ್ಲ ಅಂದರೆ ಅಷ್ಟು ಚೆನ್ನಾಗಿರಲ್ಲ. ಹಂಗಾಗಿ ಒಂದು 7-8 ವಿಸಲ್ ಬರೆಸಿ. ಈಗ ಈರುಳ್ಳಿ ಕಲರ್ ಚೇಂಜ್ ಆಗಿದೆ. ಇವಾಗ ಚಿಕನ್ ಹಾಕೋಣ. ಚಿಕನನ್ನು ಚೆನ್ನಾಗಿ ಹುರ್ಕೊಳ್ಳೋಣ. ಒಂದು 2-3 ಸಲ ತೊಳ್ಕೊಂಡು ಹಾಕಬೇಕು ಚಿಕನ್ನು. ಈ ಚಿಕನ್ನು, ಉಪ್ಪು, ಅರಿಶಿನ ಎಲ್ಲ ಹಾಕಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪನೂ ನೀರಿಲ್ದಿರೋ ಥರ ಹಾಕಬೇಕು. ಏನಾದರೂ ಸ್ವಲ್ಪ ನೀರು ಹೋದ್ರೂ ಆ ನೀರು ಫುಲ್ಲು ಸುಂಡೋಗಂಟ ತುಂಬ ಟೈಮ್ ತಗೊಳುತ್ತೆ. ಹಂಗಾಗಿ ಚಿಕನ್ನ ಚೆನ್ನಾಗಿ ತೊಳೆದು ನೀರು ಹಿಂಡಿ ಹಾಕಬೇಕು. ಇದಕ್ಕೇನೆ ಸ್ವಲ್ಪ ಉಪ್ಪು, ಉರಿಯೋದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಆಮೇಲೆ ಮಸಾಲೆ ಎಲ್ಲ ಮಿಕ್ಸ್ ಮಾಡಿದ್ಮೇಲೆ ಆಮೇಲೆ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಇಲ್ಲಾಂದರೆ ಕೆಲವರು ಒಂದೇ ಸಲ ಸಾಲ್ಟ್ ಹಾಕ್ಬಿಡ್ತಾರೆ. ಒಂದೇ ಸಲ ಉಪ್ಪು ಹಾಕೋದ್ರಿಂದ ಮತ್ತೇನು ಹಾಕಲ್ಲ. ನಾನಿಲ್ಲಿ 2 ಸಲ ಹಾಕ್ತಾಯಿದ್ದೀನಿ ಉಪ್ಪನ್ನ. ಇವಾಗ ಮಾಂಸ ಹುರ್ಕೊಳಕ್ಕೆ ಒಂದು ಸಲ ಹಾಕ್ತೀನಿ, ಆಮೇಲೆ ಮಸಾಲೆ ಊದ್ಮೇಲೆ ಒಂದು ಸಲ ಹಾಕ್ತೀನಿ. ಇದು ಆ್ಯಕ್ಚುಲಿ ಮೊಟ್ಟೆ ಕೋಳಿ ಸಾಂಬಾರು. ಮೊಟ್ಟೆ ಕೋಳಿ ಇದು. ಮೊಟ್ಟೆ ಕೋಳಿ ಒಂದು ಟೇಸ್ಟ್ ಬರುತ್ತೆ, ನಾಟಿ ಕೋಳಿ ಹುಂಜ ಸಾರು ಮಾಡಿದ್ರೆ ಅದೊಂದು ಟೇಸ್ಟ್ ಬರುತ್ತೆ. ಇದು ಮೊಟ್ಟೆ ಕೋಳಿ ಇದು. ಈಗ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ, ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿದ್ಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ, 1 ಸ್ಪೂನಷ್ಟು. ಆಮೇಲೆ ಬೇಕಾದ್ರೆ ಸಾಂಬಾರು ನೋಡ್ಬಿಟ್ಟು ಮತ್ತೊಂದು ಸಲ ಉಪ್ಪು ಹಾಕ್ಕೊಳ್ಳೋಣ. ಈ ಮೊಟ್ಟೆ ಕೋಳಿ ರುಚಿನೇ ಬೇರೆ, ಅದು ತಿಂದವ್ರಿಗೆ ಗೊತ್ತಿರುತ್ತೆ ಅದು ಟೇಸ್ಟ್ ಹೆಂಗಿರುತ್ತೆ ಅಂತ. ನೀವು ಮನೇಲೆ ಟ್ರೈ ಮಾಡಿ ಒಂದು ಸಲ, ಚೆನ್ನಾಗಿ ಬರುತ್ತೆ. ಇವಾಗ ನೀರೆಲ್ಲ ಡ್ರೈ ಆಗಿದೆ. ರುಬ್ಬಿರೋ ಮಸಾಲೆ ಹಾಕ್ತಾಯಿದ್ದೀನಿ ಇದಕ್ಕೆ ರುಬ್ಬಿರೋ ಮಸಾಲೆ ಹಾಕಿದ್ಮೇಲೆ ಬಿಸಿನೀರೇ ಹಾಕಬೇಕು. ದಯವಿಟ್ಟು ಯಾರೂ ತಣ್ಣೀರು ಹಾಕೋಕ್ಕೆ ಹೋಗಬೇಡಿ, ಟೇಸ್ಟ್ ಇರಲ್ಲ, ಆಮೇಲೆ ಬೇಗ ಬೇಯೋದು ಇಲ್ಲ. ಬಿಸಿನೀರು ಹಾಕಿ ಬೇಯಿಸಿದ್ರೇ ಚೆನ್ನಾಗಿ ಬರುತ್ತೆ, ಟೇಸ್ಟು ಆಗಿರುತ್ತೆ. ಒಂದು ಸ್ವಲ್ಪ ಕುದೀತಿದೆ, ಕುದೀಲಿ. ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಮಸಾಲೆ ಇದ್ದಿದ್ದನ್ನ ತೊಳ್ಕೊಂಡು ಆ ನೀರು ಇಲ್ಲಿಗೆ ಹಾಕ್ಕೊಳ್ತಾ ಇದ್ದೀವಿ, ಅದು ವೇಸ್ಟ್ ಆಗೋದು ಬೇಡ. ಆ ನೀರು ಇಲ್ಲಿಗೆ ಹಾಕ್ಕೊಂಡಿದ್ದೀನಿ. ನಿಮಗೆ ಗಟ್ಟಿ ಬೇಕು ಅಂದರೆ ಗಟ್ಟಿಯಾಗಿರಲಿ ಸಾಂಬಾರು, ಇಲ್ಲ ತೆಳುವಾಗಿರಲಿ ಅಂದರೆ ಸ್ವಲ್ಪ ತೆಳುವಾಗಿ ಮಾಡ್ಕೊಳ್ಳಿ. ಅಕಸ್ಮಾತ್ ನಾವು ನೀರು ಜಾಸ್ತಿ ಹಾಕ್ಬಿಟ್ಟು ನಮಗೆ ತೆಳುವಾಗೋಯ್ತು ಅಂದರೆ ಒಂದು 3 ನಿಮಿಷ, ಒಂದು 5 ನಿಮಿಷ ಕುದಿಸಿದ್ರೆ ಗಟ್ಟಿ ಬರುತ್ತೆ. ಅದೇನು ಟೆನ್ಷನ್ ತಗೊಳ್ಳೋದೇನು ಬೇಡ, ಹಂಗೆ ಸರಿ ಮಾಡ್ಕೋಬೋದು. ಯಾರು ಫಸ್ಟು ನಾಟಿ ಕೋಳಿ ಸಾಂಬಾರು ಮಾಡ್ತಾಯಿದ್ದೀರೋ ಈ ವಿಡಿಯೋ ನೋಡಿ ಟ್ರೈ ಮಾಡಿ ಹೆಂಗಿದೆ ಅಂತ ಕಮೆಂಟ್ ಮಾಡಿ. ಈಗ ನೋಡಿ ಇನ್ನೊಂದು ಸಲ ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಹಾಕಿ ಎಲ್ಲ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ 8 ವಿಸಲ್ ಬರೆಸ್ತೀವಿ. 5-6 ವಿಸಲ್ ಬಂದರೂ ಬೇಯಲ್ಲ ಇದು ಚಿಕನ್ನು. 8 ವಿಸಲ್ಲೇ ಬರೆಸ್ಬೇಕು, ಇಲ್ಲಾಂದರೆ ಮತ್ತೊಂದು ಸಲ ಮುಚ್ಚಿ ಇನ್ನೂ ಒಂದು 2 ವಿಸಲ್ ಬರೆಸ್ಬೇಕಾಗುತ್ತೆ. ಅದಕ್ಕೇ ಒಂದು 8 ಕೂಗಿಸಿ ಚೆನ್ನಾಗಿರುತ್ತೆ. ಈಗ ಕುಕ್ಕರ್ ಮುಚ್ಚಳ ಮುಚ್ಚುತ್ತಾ ಇದ್ದೀನಿ. ಈಗ ನೋಡೋಣ, ವಿಸಲ್ ಬಂದ ಕೂಡಲೇ ಸಾಂಬಾರು ಹೆಂಗಾಗಿದೆ ಅಂತ ನೋಡೋಣ. ಈ ವಿಸಲ್ ಬರ್ತಿದೆ. ಇವಾಗ ಕುಕ್ಕರ್ ತಣ್ಣಗಾಗಿದೆ, ಮುಚ್ಚಳ ಓಪನ್ ಮಾಡ್ತಾಯಿದ್ದೀನಿ. ಇವಾಗ ನೋಡಿ ಸಾಂಬಾರು ತುಂಬ ಚೆನ್ನಾಗಿ ಬಂದಿದೆ. ನಾಟಿ ಕೋಳಿ ಮೊಟ್ಟೆ ಸಾಂಬಾರು. ಮೊಟ್ಟೆ ಕೋಳಿ ಇದು, ಹೊಟ್ಟೆಯಲ್ಲೇ ಮೊಟ್ಟೆ ಇತ್ತಿದು ನೋಡಿ, ಚೆನ್ನಾಗಿ ಬಂದಿದೆ. ಉಪ್ಪು ಖಾರ ಎಲ್ಲ ಸರಿಯಾಗಿದೆ. ನಿಮಗೇನಾದರೂ ಖಾರ ಸಾಲಿಲ್ಲ ಅಂದರೆ ಇನ್ನೂ 1-2 ಒಣಮೆಣಸಿನ್ಕಾಯಿ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಇನ್ನೊಂದು ಅರ್ಧ ಸ್ಪೂನ್ ಮೆಣಸು ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ, ರುಚಿಯಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.